ಸುಂದರವಾದ ತ್ವಚೆಯ ಭರವಸೆ ಮೈಸೂರ್ ಸ್ಯಾನಲ್ ಗೋಲ್ಡ್. ನಿಮ್ಮೊಳಗಿನ ದೈವತ್ವವನ್ನು ಹೊರಹೊಮ್ಮಿಸಿ. ವಾದಿರಾಜ ಭವನದಲ್ಲಿ ಇಷ್ಟು ಜನ ನೋಡಿ 2 ವರ್ಷ ಆಗೋಗ್ಬಿಟ್ಟಿತ್ತು. ಇವತ್ತು ನೋಡ್ತಾ ಇರೋದು ನಿಜವಾಗ್ಲೂ ಸದ್ಗುರು ವಾದಿರಾಜರ ಅನುಗ್ರಹ ಅಂತ ಅಂದ್ಕೊಳ್ತೀನಿ. ಕಲಾವಿದರಿಗೆ ಎಷ್ಟೊತ್ತು ಅಂತ ಕೂತ್ಕೊಳ್ಳೋದು, ಎಷ್ಟೊತ್ತು ಅಂತ ನಾವು ಪ್ರಾಕ್ಟೀಸ್ ಮಾಡೋದು, ಎಷ್ಟೊತ್ತು ಅಂತ ನಾವು ಸಾಧನೆ ಮಾಡೋದು. ನಾವು ಜನಗಳ ಜೊತೆಲೇ ಬೆಳಿಬೇಕು. ನಾವು ಕಲಾವಿದರು ನಿಮ್ಮ ಜೊತೆ ಬೆಳೆದೇ ಹೋದರೆ ನಾವೆಲ್ಲ ಡಲ್ಲು. ಅದರಿಂದ 2 ವರ್ಷದಿಂದ ಎಲ್ಲ ಡಲ್ ಆಗಿಬಿಟ್ಟಿದ್ವಿ. ಇವತ್ತೆಲ್ಲ ಪ್ರಫುಲ್ಲರಾಗ್ಬಿಟ್ಟಿದ್ದೀವಿ. ಇವತ್ತು ವಾದಿರಾಜ ಭವನದಲ್ಲಿ ಕಾರ್ಯಕ್ರಮಗಳು ಆಗ್ತಾನೇ ಇರಬೇಕು. ಆಗ ಮಾತ್ರ ಅದಕ್ಕೊಂದು ಸೊಗಸು ಸೌಂದರ್ಯ. ಉದ್ದೇಶವೇ ಶಾಸ್ತ್ರೀಯ ಸಂಗೀತವನ್ನು ಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನುವ ಒಂದು ದೃಷ್ಟಿಯೊಳಗೆ ವಾದಿರಾಜ ಕಲಾಭವನ 21 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ನಾದೋಪಾಸನೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಬಹುಶಃ ನಿಮಗೆ ಬೆಂಗಳೂರಲ್ಲಿ ಎಲ್ಲೂ ಸೇರಿದಷ್ಟು ಜನ ಇಲ್ಲಿ ಸೇರ್ತಾರೆ, ಎಲ್ಲೂ ಸೇರಲ್ಲ. ಅಲ್ಲಿ ದುಡ್ಡು ಕೊಡ್ತೀವಿ ಬಂದರೆ ಅಂದರೆ ಅದು ಸೇರೋಲ್ಲ. ಹೋಗಿ ಊಟ ಹಾಕ್ತೀವಿ ಬಂದ್ರಪ್ಪ ಅಂದ್ರೆ ಅದೂ ಇಲ್ಲ. ಹೋಗಿ ಬಸ್ ಕಳಿಸ್ತೀವಿ ಬಂದ್ರಪ್ಪ ಅಂದ್ರೆ ಅದೂ ಇಲ್ಲ. 4 ಜನ ಇರ್ತಾರೆ, 5 ಜನ ಇರ್ತಾರೆ. ಎಂತೆಂಥ ದೊಡ್ಡ ದೊಡ್ಡ ಸಭೆಗಳಿದೆ. ಬಟ್ ಇದೊಂದು ಸಾನ್ನಿಧ್ಯ. ಆದ್ದರಿಂದ ಎಲ್ಲೆಲ್ಲಿಂದೋ ಬರ್ತಾರೆ, ಜಾಮ್ ಪ್ಯಾಕ್ಡ್. ಇವತ್ತು ನಾನು ಇಷ್ಟು ಜನ ಬರ್ತಾರೆ ನಾನು ಅಂದ್ಕೊಂಡಿದ್ದು ಸ್ವಲ್ಪ ಕಡಿಮೆ ಜನ ಬಂದರೆ ಒಳ್ಳೇದೇನೋ ಅಂದ್ಕೊಂಡಿದ್ದೆ ನಾನು. ಇವತ್ತು ನೋಡಿದ್ರೆ ಎಲ್ಲ ಫುಲ್ ಆಲ್ಮೋಸ್ಟ್ ಜಾಮ್ ಪ್ಯಾಕ್ಡ್. ಇದು ಇಟ್ಸ್ ಓನ್ಲಿ ಗ್ರೇಸ್ ಆಫ್ ಸದ್ಗುರುಜಿ ಅಷ್ಟೇ, ಹಿಂಗೇನಿಲ್ಲ. ನಾನು ಅದರ ವಿಷಯ ಏನು ಹೆಚ್ಚಿಗೆ ಮಾತಾಡಬೇಕಾಗಿಲ್ಲ. ಈಗ ನಮ್ಮದು ನಾರ್ಮಲಿ ನಮ್ಮಲ್ಲಿ ಹರಿದಾಸ ಪರಂಪರೆ ಅನ್ನುವಂಥದ್ದು ನಮ್ಮದು ನಡೀತಾನೆ ಬರ್ತಾ ಇರುತ್ತೆ. ವಾದಿರಾಜರು ಸಹ ಹರಿದಾಸ ಪರಂಪರೆಯಲ್ಲೇ ಬಂದವರು. ಹರಿದಾಸರು ಅಂದ್ರೆ ಅರ್ಥ ಜೋಳಿಗೆ ಅಂತ ಅರ್ಥ. ಫಸ್ಟ್ ಜೋಳಿಗೆ ಹಿಡ್ಕೊಂಡೇ ಹೋಗಬೇಕು. ಹಾಗಾಗಿ ಈಗಲೂ ನಾನು ಜೋಳಿಗೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಎಲ್ಲ ಹುಡುಗರು ಎಕ್ಸ್ಪರ್ಟ್ಸ್ ಅವರು ಜೋಳಿಗೆ ಹಿಡ್ಕೊಳ್ಳೋದ್ರಲ್ಲಿ. ಅವರು ಬ್ಯಾಗಿನೂ ದೊಡ್ಡದಾಗಿದೆ, ಎಷ್ಟು ತುಂಬಿಸ್ತೀರೋ ತುಂಬಿಸ್ತಿ. ನಿಮಗೆ ಅನಂತ ಕೃತಜ್ಞತೆಗಳ ಸಮರ್ಪಣೆ ಮಾಡಿ 2 ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಡೀ ವಿಶ್ವ ಎಲ್ಲೆಲ್ಲಿ ನೋಡಿಸ್ಬಿಟ್ಟಿದ್ದಾರೆ. ಇರಾಕು ಇರಾನ್ಗೂ ನಮ್ಮ ಕನ್ನಡ ಸಂಗೀತಕ್ಕೂ ಭಾವಯಾಮಿರ ಗ್ರಾಮಗೂ ಎಲ್ಲಿ ಸಂಬಂಧ? ಬಟ್ ಅಲ್ಲಿ ಇವರಿಬ್ಬರು ಕಚೇರಿ ಮಾಡಿ ಸೈ ಅನ್ಸ್ಕೊಂಬಿದ್ದಾರೆ ಇರಾಕಲ್ಲಿ. ಅಂದರೆ ಆ ನುಡಿಸಾಣಿಕೆಯ ಗುಣಮಟ್ಟ ಎಷ್ಟು ಮಟ್ಟದ್ದು ಅಂತ ಅರ್ಥೈಸ್ಕೊಳ್ಬೋದು. ಸುಲಭ ಸಾಧ್ಯವಲ್ಲ, ತುಂಬ ಕಷ್ಟ. ನಮ್ಗೆ ಈ ಕಡೆನೇ ಹುಬ್ಳಿಗೆ ಹೋದರೆ ಹಾಡೋದು ಕಷ್ಟ ಕನ್ನಡ ಸಂಗೀತನ. ಏನ್ರಿ ಹಂಗಾಗ್ತಾರ್ರಿ ಹಿಂಗೆ ಬೈದೇ ಬಿಡ್ತಾರವರು. ಭಾರಿ ಕಷ್ಟ ಹುಬ್ಳಿ ಕಡೆ ಹಾಡೋದು. ಇನ್ನು ಅಂಥವರು ಇರಾಕು, ಇರಾನು, ಮಸ್ಕಟ್ಟು, ದುಬೈ ಇಲ್ಲೆಲ್ಲ ಅಲ್ಲಾಹ್ ಅಕ್ಬರ್ ಜಾಗದಲ್ಲಿ ಈಶ್ವರ ನಾಮ ಅಂತಂದರೆ ಅದು ಎಂಥ ಒಂದು ಅದ್ಭುತವಾದಂತಹ ಪ್ರಚಾರ ನೋಡಿ. ಶಾಸ್ತ್ರೀಯ ಸಂಗೀತದ ಪ್ರಚಾರ. ಬಹುಶಃ ದೇ ಆರ್ ದಿ ಅಂಬ್ಯಾಸಿಡರ್ಸ್. ಇಡೀ ನಮ್ಮ ಸೌತ್ ಇಂಡಿಯಾದಲ್ಲಿ ಇವರಿಬ್ಬರು ಕನ್ನಡ ಸಂಗೀತವನ್ನು ಪ್ರಚಾರ ಮಾಡ್ತಾ ಇರೋ ಹಾಗೆ ಇನ್ನು ಯಾವ ಸೌತ್ ಇಂಡಿಯನ್ ಮ್ಯೂಸಿಷಿಯನ್ಸು ಮಾಡ್ತಾ ಇಲ್ಲ. ದೇರ್ ಆಲ್ ಕಮರ್ಷಿಯಲ್ ಪೀಪಲ್ ಅಷ್ಟೇ. ದುಡ್ಡುಗೋಸ್ಕರ ಮಾತಾಡ್ಬಿಡೋದು. ನಮಸ್ಕಾರ ಸೌಖ್ಯಮಾ? ನಾನೇ ಹೊಚ್ಚಿಟ್ರೆ ಅವರೇ ಆಫರ್ ಮಾಡ್ಕೊಂಡ್ಬಿಡ್ತಾರೆ. ನಾವು ಕರೆಯೋದು ಹೋಗಲಿ. ಬಟ್ ಗ್ರೇಟ್ ಮ್ಯೂಸಿಷಿಯನ್ಸ್ ಕರ್ನಾಟಕಕ್ಕೆ ಇದೊಂದು ದೊಡ್ಡ ಕಳಶಪ್ರಾಯವಾದ 2 ಮಹಾನ್ ಸಂಗೀತ ಮಾಂತ್ರಿಕರು. ಇವತ್ತು ಅವರು ನುಡಿಸಿದಂತಹ ಈ ಶುದ್ಧ ಸಾವೇರಿ, ಕರ್ನಾಟಕ ಶುದ್ಧ ಅಂತಿದೆ ನೋಡಿ. ಅಂದರೆ ಕರ್ನಾಟಕವೇ ಶುದ್ಧ ಅಂತ ಅರ್ಥ. ಕರ್ನಾಟಕ ಶುದ್ಧ ಸಾವೇರಿ. ಎಲ್ಲ ಶುದ್ಧವೂ ಕರ್ನಾಟಕಕ್ಕೆ ಸೀಮಿತವಾಗಿರುವಂಥದ್ದು. ದೀಕ್ಷಿತರ ಪರಂಪರೆಯಲ್ಲಿ ಶುದ್ಧ ದೈವತ ಪ್ರಯೋಗ ಇದೆ. ಅದನ್ನು ತ್ಯಾಗರಾಜರ ಪರಂಪರೆ ಕಡೆಯುವಂಥ ಶುದ್ಧ ಸಾವೇರಿಗೆ ದೇವಕ್ರಿಯಾ ಅಂತ ಕರೀತಾರೆ ದೀಕ್ಷಿತರು. ಇದು ಶುದ್ಧ ಸಾವೇರಿ, ಕರ್ನಾಟಕ ಶುದ್ಧ ಸಾವೇರಿ ಶುದ್ಧ ದೈವತ ಬರುತ್ತೆ. ಅದಕ್ಕೆ ಚತುಶ್ರುತಿ ದೈವತ ಬರುತ್ತೆ, ಅದು ದೇವಕ್ರಿಯಾ ಅಂತ. ಅಂದರೆ ಮುತ್ತುಸ್ವಾಮಿ ದೀಕ್ಷಿತರ ದಿನವಾದ್ರಿಂದ ಆ ಕೃತಿಯಿಂದಲೇ ಪ್ರಾರಂಭ ಮಾಡಿದ್ದು ನಮಗೆಲ್ರಿಗೂ ತುಂಬ ಸಂತೋಷ ಆಯಿತು. ಹಾಗೂ ದೀಕ್ಷಿತರ ಅನುಗ್ರಹ ಅವ್ರ ಮೇಲಿದೆ ಅಂತೂ ಆಯಿತು. ನಾದ ತನ್ಮನುಷ್ಯಂ ಶಂಕರಂ. ಇಡೀ ಈಶ್ವರನ ದೇಹವೇ ನಾದಮಯವಾಗಿಯಂತೆ. ಪಂಚವಕ್ತ್ರಜ, ಅವನ 5 ಮುಖಗಳಿಂದ ಈ ಸಪ್ತಸ್ವರ ಅನ್ನುವಂಥದ್ದು ನಿಷ್ಪತ್ತಿ ಆಯ್ತಂತೆ. ಇದು ನಮಗೆ ಎಷ್ಟೋ ಜನ ಗೊತ್ತಿಲ್ಲ. ತ್ಯಾಗರಾಜರು ಇದನ್ನು ಹೇಳ್ತಾರೆ ಅವರ ಕೃತಿಯೊಳಗೆ, ನಾದ ತನ್ಮನುಷ್ಯಂ ಶಂಕರಂ ಅನ್ನೋದ್ರಲ್ಲಿ. ಆಮೇಲೆ ಇವತ್ತಿನ ಹೈಲೈಟ್ 2 ರಾಗ, ಒಂದು ಲತಾಂಗಿ, ಇನ್ನೊಂದು ಕಾಪಿ. ಹೈಲೈಟ್ ಆಫ್ ದಿಸ್ ಡೇ. ಯಾಕೆ ಹೀಗೆ ನುಡಿಸಿರ್ಬೋದು? ಫಸ್ಟ್ ಕ್ಲಾಸ್ಗೆ ನುಡಿಸ್ತಾರೆ ಯಾವಾಗಲೂ. ಇವತ್ತು ಏನು ವಿಶೇಷ?
ಇವತ್ತಿನ ಚಾಕಚಕ್ಯತೆ ಏನೋ, ಇವತ್ತಿನ ಬುದ್ಧಿವಂತಿಕೆ ಏನೋ, ಇವತ್ತಿನ ವ್ಯವಹಾರ ಏನೋ, ಇವತ್ತಿನ ಗ್ರಾಮರ್ ಏನೋ, ಇವತ್ತಿನ ಕೃತಿ ಏನೋ, ಇವತ್ತಿನ ಸ್ಪೀಡ್ ಏನೋ, ಇವತ್ತಿನ ಲೆಕ್ಕಾಚಾರ ಏನು, ಇದೆಲ್ಲ ಯೋಚನೆ ಮಾಡಿದಾಗ ಹೌ ಇಟ್ ಈಸ್ ಪಾಸಿಬಲ್ ಅಂದರೆ ದೇರ್ ಇಸ್ ಒನ್ ಪವರ್ ಹಿಯರ್. ಇದೆ ನಮ್ಮ ಗುರೂಜಿ. ಆ ಪವರಿಂದ ಆ ಒಂದು ಮನೋಧರ್ಮ ಅನ್ನುವಂಥದ್ದು ಪ್ರಫುಲ್ಲವಾಗುತ್ತೆ. ಅದಕ್ಕೆ ಸಜ್ಜನರ ಸಂಘ ತುಂಬ ಒಳ್ಳೆಯದು ಅಂತ ಹೇಳೋದು. ಸಜ್ಜನರಿದ್ದಾಗ ಸಾತ್ವಿಕವಾಗಿ ಸಂಗೀತ ಬರುತ್ತೆ ಅನ್ನುವಂಥದ್ದು. ಏಕೆಂದರೆ ಅದೊಂದು ಒಳಗಡೆ ಇರ್ತಕ್ಕಂಥ ಅವರ ಇಂಟ್ರೆನ್ಸಿಕ್ ಪವರ್ ನಮಗೆ ಸಪ್ಲೈ ಮಾಡುತ್ತೆ ಅವ್ರ ಪವರ್ನ. ಹಾಗಾಗಿ ಇವತ್ತು ಲತಾಂಗಿ ಮತ್ತು ಕಾಪಿ ನಮ್ಮ ಬದುಕಿನಲ್ಲಿ ಜ್ಞಾಪಕ ಇಟ್ಕೊಳ್ಳುವಂಥ ರೀತಿಯಲ್ಲಿ ಇಬ್ಬರು ಅದ್ಭುತವಾಗಿ ನುಡಿಸ್ಬಿಟ್ಟಿದ್ದಾರೆ. ಭಾಳ ಚೆನ್ನಾಗಿ ನುಡಿಸಿದ್ದಾರೆ. ತಾರಕ ಬ್ರಹ್ಮ ಅದು ಭಾಳ ಕನ್ವೆನ್ಷನಲ್ ಪಲ್ಲವಿ. ಅದು ಹಿಂದೆ ತುಂಬ ಹಿಂದೆ ಹಾಡ್ತಾ ಇದೆ 5-6 ಪಲ್ಲವಿ ಅಷ್ಟೇ, ಅದರಲ್ಲಿ ಇದು ಒಂದು. ಹಾಗಾಗಿ ಅದು ಪಲ್ಲವಿ ಭಾಗ ಬಿಡಿ, ನುಡ್ಸಾಣಿಕೆ ಕಾಪಿ, ಆ ರಾಗದ ವಿಸ್ತಾರತೆ, ಅದರ ಗ್ರಾಮರು, ಅದರ ಅಂತರ್ಗಾಂಧಾರ, ಅದರ ಶುದ್ಧ ದೈವತ, ಈ ಅಂದರೆ ನಮ್ಮ ವಾದಿರಾಜ ಕಲಾಭವನದ ರಸಿಕರು ಕೇವಲ ಬರೀ ಎಂಟರ್ಟೈನ್ಮೆಂಟ್ ವ್ಯಾಲ್ಯೂ ಬರೋರಲ್ಲ, ಇಲ್ಲಿ ಜ್ಞಾನಕ್ಕೂ ಬರೋರಾದ್ರಿಂದ ಅವರಿಗೆ ಏನು ಬೇಕೋ ಅದನ್ನು ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮಂಜು ನಾಗರಾಜ್ ಕೈಯಲ್ಲಿ ಏನು ಆಗಲ್ಲ ಅಂತ ಕೇಳಬೇಕು. ನೀವು ನಾಗರಾಜ್ ಫೋಟೋ ಕೆಳಗಡೆ ನೋಡಿ, ಹಿ ವಾಸ್ ಹಾರ್ಡ್ಲಿ 10 years ಓಲ್ಡ್ ಅಂತ ಕಾಣಿಸುತ್ತೆ. ಅವಾಗ ಅವ್ರ ಫೋಟೋ ಇದೆ, ಅವ್ರಿಗೆ ಸೋಲೋ ನುಡಿಸಿರೋದು. ಇಬ್ಬರು ಸುಮಾರು 25-30 ವರ್ಷ ಪಕ್ವಾದ್ಯ ನುಡಿಸಿದ್ದಾರೆ. ಇಡೀ ಅವರ ಪಕ್ವಾದ್ಯದ ಲೈಫಲ್ಲಿ ಒಂದು ದಿವಸನೂ ಏನು ಹಾಡ್ತೀರಿ ಅಂತ ಕೇಳಿಲ್ಲ ಅವರು. ನೀವು ಏನೇ ಪಲ್ಲವಿ ಹಾಡಿ, ಏನೇ ರಾಗ ಹಾಡಿ, ಏನು ಹಾಡಿದ್ರು ನಾನೇ ನೋಡಿದ್ದೀನಿ. ಮಂಜು ನಮಗೆ ಫಸ್ಟು ಇನ್ನೂ ಚಿಕ್ಕ ಹುಡುಗ ಅವಾಗ, ಅವರು ಜಗನ್ಮೋಹನ್ ಪ್ಯಾಲೇಸಲ್ಲಿ ಪುರಂದರ ಉತ್ಸವ ಏನೋ ಆಗ್ತಾಯಿತ್ತು. ಇನ್ನೂ ತುಂಬ ಚಿಕ್ಕವರೇ ಮಂಜು. ಎಷ್ಟೇ ಆಗಲಿ ಸಿಂಪತಿ ಓಟ್ ಅವ್ರ ಕಡೆಗೇನೆ. ನಾವು ಏನು ಶಂಕರಮಣ ಬಡ್ಕೊಂಡ್ರು ಪ್ರಯೋಜನ, ಏನು ಚಪ್ಪಾಳಿ ಇಲ್ಲ ಗಿಪ್ಪಾಳಿ ಇಲ್ಲ. ಮಂಜು ಬೋ ಹಾಕಿದ್ರು ಚಪ್ಪಾಳೆ, ಅಂದರೆ ಸುಮ್ಮನೆ ಚಪ್ಪಾಳೆ ಅಲ್ಲ, ಆ ತಾಕತ್ತಿತ್ತು, ಅದರಲ್ಲ ಒಂದು ಆ ಶಕ್ತಿ ಇತ್ತು. ಇನ್ನು ನಾಗರಾಜು ನಾನೇನು ಕಂಡ ನೋಡಿ, ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಬಾಲಮುರಳಿ ಕೃಷ್ಣ ಅವ್ರಿಗೆ ಆವಾಗ ಭಾಳ ಕಷ್ಟ ನುಡಿಸೋದು. ಎಲ್ಲರೂ ನುಡ್ಸೋಕ್ಕೆ ಅಪೇಕ್ಷೆನೂ ಪಡ್ತಾ ಇರಲಿಲ್ಲ. ಯಾಕೆಂದರೆ ಆ ಮನುಷ್ಯ ಏನು ಮಾಡ್ತಾನೆ ಯಾವ ಟೈಮಲ್ಲಿ ಅಂತ ಹೇಳೋಕ್ಕಾಗಲ್ಲ. ಆ ಥರದ ಒಂದು ಅಸಾಧಾರಣವಾದಂಥ ಜಾಣ್ಮೆ, ಬುದ್ಧಿಶಕ್ತಿ. ಅವತ್ತು ಚಾಲೆಂಜ್ ಕೊಟ್ಟರು ಒಂದು ಜನಗಳಿಗೆ, ನಿಮಗೆ ಯಾವ ಪಲ್ಲವಿ ಬೇಕು, ಯಾವ ತಾಳ ಬೇಕು, ಯಾವ ನಡೆ ಬೇಕು ಜನಗಳಿಗೆ. ಆಗ ಒಬ್ಬರು ಹರಿಕಾಂಬೋದಿ ಜನ್ಯದಲ್ಲಿ ಕೃಷ್ಣಮೂರ್ತಿ ಅಂತಿದ್ರು. ಅವರು ಹೇಳಿದ್ರು, ಹರಿಕಾಂಬೋದಿ ಜನ್ಯದಲ್ಲಿ ಸಂಕೀರ್ಣ ನಡೆ ಒಳಗೆ ಸಂಕೀರ್ಣ ತ್ರಿಪುಟ ಒಂದು ಪಲ್ಲವಿ ಆಗಬೇಕು. ಸರಿ, ಹೀಗೆ ಮಹಾನ್ ಬುದ್ಧಿಶಾಲಿ ಬಾಲಮುರಳಿಯವರು. ಅವರು ಸರಿ, ಪಕ್ವಾದ್ಯವ್ರ ಗತಿ ಏನೋ, ಅವರೇನೋ ಸರಿ. ಎಲ್ರಿಗೂ ಅವಾಗಿನ್ನೂ ತುಂಬ ಟೆನ್ಷನ್ನು. ಬಾಲಮುರಳಿ ವೈಲಿ ನುಡಿಸ್ತಾರೆ ಅಂದರೆ ಏನಾಗ್ಬಿಡ್ತು ಅನ್ನೋಂಥ ಜನಗಳಲ್ಲೇ ಹೆದರಿಕೆ. ಹಾಗೆ ನಮಗೂ ಅಷ್ಟೇ. ಇನ್ನೂ ನಾಗರಾಜ್ ಚಿಕ್ಕವರು, ಏನಪ್ಪ ಇದು, ಏನೋ ಸಂಕೀರ್ಣ ನಡೆ ಅಂತಾರೆ, ತ್ರಿಪುಟ ಅಂತಾರೆ, ಹೇಗೆ ನಿಭಾಯಿಸ್ತಾರೆ ಇವರು. ಅವಾಗೆಲ್ಲ 3 ಕಾಲ ಮಾಡಲೇಬೇಕಾಗಿತ್ತು, ಈಗಿನ ಥರ ಅಲ್ಲ. ಆವಾಗ ಎಲ್ಲ ವಯಲಿನಿಸ್ಟ್ಗಳು, ಎಲ್ಲ ಮೃದಂಗಿಸ್ಟ್ರು ತ್ರಿಕಾಲ ಮಾಡೇ ಮಾಡೋರು. ಆ ಕಾಲ ಅದು. ಇಲ್ಲ ನಮ್ಗೆ ಬರೋಲ್ಲ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ಆವಾಗ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ, ನಾಗರಾಜ್ ಏನು ಮಾಡ್ತಾರೆ ಅಂತ. ಒಂದು ಕಡೆ ಬಾಲಮುರಳಿ ಎಡುವುದ್ರು, ನಾಗರಾಜ್ ಎಲ್ಲೂ ಎಡುವುದಿಲ್ಲ. 3 ಕಾಲ ಸಂಕೀರ್ಣ ನಡೆ, ಸಂಕೀರ್ಣ ತ್ರಿಪುಟ, ಒಂದು ಕಡೆ ಒಂದು. ಯಾಕೆಂದರೆ ಅವರೇನು ರಿಹರ್ಸ್ ಮಾಡಿಲ್ಲ, ಕೇಳಿಲ್ಲ. ಇಬ್ಬರಿಗೂ ಕಂಪ್ಯೂಟರ್ ಬ್ರೈನ್ ಅದು. ಅದಕ್ಕೆ ಇವರಿಬ್ಬರನ್ನೂ ಹಾಕ್ಕೊಳ್ಳೋಕೆ ಹೆದರ್ಕೊಳ್ಳೋರು ಮದ್ರಾಸ್ನವರೆಲ್ಲ. ಯಾಕೆಂದ್ರೆ ಇವರೇ ಅರ್ಧ ಮುಗಿಸ್ಬಿಡ್ತಾರೆ ಅವ್ರನ್ನ. ಇವ್ರಿಗೆ ಚಪ್ಪಾಳೆ ಜಾಸ್ತಿ, ಅವರಿಗೆ ಭಾಳ ಬೇಜಾರದು. ಅವ್ರಿಗೆ ಚಪ್ಪಾಳೆ ಹೊಡೆದ್ರೆ ಸಮಾಧಾನ, ವೈಲಿನಿಸ್ಟ್ ಹೊಡೆದ್ಬಿಟ್ರೆ, ಮೃದಂಗಿಸ್ಟ್ ಹೊಡೆದ್ಬಿಟ್ರೆ ಭಾಳ ಬೇಜಾರು ಅವ್ರಿಗೆ. ಅದರಿಂದ ಅವ್ರು ಮುಡ್ಸೋದು ಬಿಟ್ಬಿಟ್ರು. ಈಗ ಸೋಲೋ ಅವರು ಡ್ಯೂಯೆಟ್ ಕಚೇರಿ ಆಗೋದ್ರಿಂದ ಈಗ ಪಕ್ವಾದ್ಯಕ್ಕೆ ಹೋಗ್ತಾ ಇಲ್ಲ. ಪಕ್ವಾದ್ಯಕ್ಕೆ ಹೋದ ದಿವ್ಸ ತನಕ ಕಿಂಗ್, ದೇ ಲಿವ್ಡ್ ಲೈಕ್ ಕಿಂಗ್ಸ್. ಏನು ಶೇಷಗೋಪಾಲ್ ನಾವು ಸಿಕ್ಕಾಪಟ್ಟೆ ವ್ಯವಹಾರ ಲೆಕ್ಕಾಚಾರ ಅದೇ ಶುರು ಮಾಡ್ತಾ ಇದ್ದೆ ಖಂಡದಿಂದ. ಎಲ್ಲಾಗ್ತಾ ಇದ್ದ ಗೊತ್ತಾಗ್ತಾ ಇರಲಿಲ್ಲ. ಸಾಧಾರಣ ಹಾಡೋರು, ವೆರಿ ಗ್ರೇಟ್ ಮ್ಯೂಸಿಷಿಯನ್, ಏನು ಎರಡು ಮಾತಾಡೋವಾಗಿಲ್ಲ. ಆದರೆ ನಮ್ಮ ಕರ್ನಾಟಕಕ್ಕೆ ಒಂದು ದೊಡ್ಡ ಕಿರೀಟವಾಗಿರ್ತಕ್ಕಂತಹ ಈ ಮಹಾನ್ ವಿದ್ವಾಂಸರು ಇವತ್ತು ವಾದಿರಾಜ ಭವನದಲ್ಲಿ, ವಾದಿರಾಜರ ಸಾನ್ನಿಧ್ಯದಲ್ಲಿ, ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಅಭೂತಪೂರ್ವವಾದ ಒಂದು ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ನಾನು ಅನಂತ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ.
ನಮ್ಮ ಮಂಜು ಹೇಳಿದಾಗೆ ನಮ್ಮ ಗುರುಗಳ ಪ್ರೆಸೆನ್ಸಲ್ಲಿ ಚಾರ್ಜ್ ಆಗಿಬಿಡ್ತಾರೆ ಅಂತ. ಹಾಗೆ ಇವತ್ತು ತನಿ ಕೇಳಿದ್ರೆ ನಿಜವಾಗ್ಲೂ ಚಾರ್ಜ್ ಆಗಿಬಿಟ್ಟಿದ್ದೆವು. ಎಲ್ಲಿ ಬಾಮ್ಮ ಇಲ್ಲಿ ಬಮ್ಮ, ಪ್ಲೀಸ್ ಕಮ್ ಉಡುಪ ಎಲ್ಲಿ ಬಾ. ಏನು ನಾದ ಕೈಯಲ್ಲದು, ಏನು ಸುನಾದ. ಸೊಗಸುಗ ಮೃದಂಗ ತಾಳಮ ಜತಗೂರ್ಚಿ ಯತಿ ವಿಶ್ರಮ ಸದ್ಭಕ್ತಿ ವಿರತಿ ದ್ರಾಕ್ಷಾರಸ ನವರಸಯುತ. ತ್ಯಾಗರಾಜರು ಹೇಳ್ತಾರೆ, ಸೊಗಸುಗ ಮೃದಂಗ ತಾಳಮ ಜತಗೂರ್ಚಿ ಯತಿ ವಿಶ್ರಮ ಸದ್ಭಕ್ತಿ ವಿರತಿ ದ್ರಾಕ್ಷಾರಸ ನವ ರಸಯುತ ಕೃತ್ಯೆ ಭಜೀಂಚೆ ಅಂಥ ಒಂದು ಅದ್ಭುತವಾದಂಥ ಗಾಯನವೋ ಒಂದು ಮಾದನಕ್ಕೋ ಒಂದು ಒಳ್ಳೆ ಮೃದಂಗ ಎದ್ಬಿಟ್ರೆ ಆಹಾ ಸೊಗಸುಗ ಅಂತಾರೆ. ಹಾಗೆ ಬಹುಶಃ ತ್ಯಾಗರಾಜರ ಸಾನ್ನಿಧ್ಯದಲ್ಲಿ ಕುಮಾರ್ ಏನೋ ಗೊತ್ತಿಲ್ಲ, ಆ ಕೈಯಲ್ಲಿ ಎಂಥ ಸುನಾದ, ಎಂಥ ಅದು ತಾನಾಗಿ ನುಡಿಸ್ತಾ ಇದ್ದಾಗ ಅದ್ಭುತ. ಸುಮ್ಮನೆ 50 ನಿಮಿಷ 70 ನಿಮಿಷ ನುಡಿಸ್ಬೇಕಾದ್ದಿಲ್ಲ. ಜಸ್ಟ್ 15 ಮಿನಿಟ್ಸಲ್ಲಿ ಅವರು ಎಲ್ಲ ರಸವನ್ನು ಸಹ ನಮಗೆ ಕೊಟ್ಬಿಟ್ಟಿದ್ದಾರೆ. ಎ ಗ್ರೇಟ್ ಪ್ಲೇಯಿಂಗ್ ಕುಮಾರ್, ಥ್ಯಾಂಕ್ ಯು ವೆರಿ ಮಚ್. ಗುರು ಪ್ರಸನ್ನ ಬಹಳ ಪ್ರತಿಭಾವಂತ ಖಂಜರಿ ವಿದ್ವಾಂಸರು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧ ಖಂಜರಿ ವಿದ್ವಾಂಸಿದ್ದಾರೆ. ಮೃದಂಗ ಅನ್ನೋದು ಅಲ್ಟಿಮೇಟ್, ಅದಕ್ಕೆ ಯಾವುದು ಯು ಕೆನಾಟ್ ಸಬ್ಸ್ಟಿಟ್ಯೂಟ್ ಎನಿ ಇನ್ಸ್ಟ್ರೂಮೆಂಟ್. ಇಟ್ ಈಸ್ ಅಲ್ಟಿಮೇಟ್. ಅದ್ರ ಜೊತೆಗೆ ಸೇರ್ಕೊಳ್ಬೇಕು, ಇವೆಲ್ಲ ಅಷ್ಟೇ. ಮೃದಂಗ ಜೊತೆಗೆ ಸೇರ್ಕೊಳ್ಬೇಕು. ಹ್ಯಾಗೆ ಸೇರ್ಕೊಳ್ಬೇಕು ಅಂತ ಗೊತ್ತಿರಬೇಕು ಅಷ್ಟೇ. ಮೃದಂಗನೇ ತಪ್ಪಿಸುವಂಥ ಮಹಾ ಉಪವಾದ್ಯಗಾರರಿದ್ದಾರೆ. ಗುರುಪ್ರಸನ್ನ ಸ್ಟ್ಯಾಂಡ್ಸ್ ಫಸ್ಟ್ ಆ ನುಡಿಸಾಂತಿ ರೀತಿಯಲ್ಲಿ. ಏನೇ ವ್ಯವಹಾರ ಕೊಡಿ, ಏನೇ ನೀವು ನಾಟಕಗಳು ಕೊಡಿ, ರೆಡಿಯಾಗಿ ಇಟ್ಟಿರ್ತಾನೆ ಅವನು. ಕಂಪ್ಯೂಟರ್ ಇದ್ದಾಗ ಅವನು ಸುಮ್ಮನೆ ಬಟನ್ ಓದಿದ್ರೆ ಅದು ಬಂದ್ಬಿಡುತ್ತೆ. ಪ್ರೊಫೆಷನ್ನು ಅವರು ಬಟನ್ ಓದೋದೆ. ಹಾಗಾಗಿ ಸೊ ಎಕ್ಸಲೆಂಟ್ ಪ್ಲೇಯಿಂಗ್. ನಿಜವಾಗ್ಲೂ ಆ ಒಂದು ಸಂಗೀತಕ್ಕೆ ಈ ಒಂದು ಖಂಜರ ನಿಜವಾಗ್ಲೂ ಬಹಳ ಉತ್ಕೃಷ್ಟವಾಗಿತ್ತು. ಅನಂತ ಕೃತಜ್ಞತೆಗಳು ಗುರುಪ್ರಸನ್ನ. ಮತ್ತು ನಮ್ಮ ಉಡುಪ ವಿಶ್ವೇಶ್ವರಯ್ಯನವರ ಬ್ರೈನಲ್ಲಿ ಏನಿದೆ ಅಂತ ಇಂಗ್ಲೀಷ್ನವ್ರಿಗೆ ಒಂದು ಬಹಳ ಕೌತುಕ ಇತ್ತಂತೆ. ಈ ಮನುಷ್ಯನ ಬೆರಳಲ್ಲಿ ಏನಿದೆ ಅಂತ ನೋಡ್ಬೇಕು ನಾವು ಇವಾಗ. ಎಂಥ ನಾದ ಅದು. ಆ ಕುಂಭವಾದ್ಯದಲ್ಲಿ ಆ ಒಂದು ನಾದ ತರಿಸೋದು ತುಂಬ ಕಷ್ಟ. ಅದು ದೈವಾನುಗ್ರಹದಿಂದ ಬರಬೇಕಷ್ಟೆ. ಎಲ್ಲರೂ ಘಟ ನುಡಿಸ್ತಾರೆ, ಇಲ್ಲ ಅಂತಲ್ಲ. ಆ ಶುದ್ಧವಾದಂಥ ಅದು ಆ ತಾನಕ್ಕೆ ಅಯ್ಯೋ ಇವತ್ತು ನುಡಿಸಿದ ರೀತಿ ಸೂಪರ್, ಅದ್ಭುತ. ಈ ಸಹಪಕ್ವಾದ್ಯಗಳು ಹೀಗಿರಬೇಕು ಪರಸ್ಪರ. ಆಗಲೇ ಇಟ್ ಗಿವ್ಸ್ ಅಲ್ಟಿಮೇಟ್ ಜಾಯ್. ಅಧ್ಯಾತ್ಮದ ಒಂದು ಪರಾಕಾಷ್ಠೆಯನ್ನು ನಮಗೆ ಕೊಡುವಂಥದ್ದು ಇಂತಹ ಸಂಗೀತ. ಗಿರಿಧರ ಉಡುಪ ಬಹಳ ದೊಡ್ಡದಾಗಿ ಬೆಳೆದಿದ್ದಾರೆ ಇವಾಗ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಅವರು ಸಹ ತುಂಬಿಸ್ಕೊಟ್ಟಿದ್ದಾರೆ. ಅವ್ರಿಗೂ ಸಹ ನಮ್ಮ ಕೃತಜ್ಞತೆ. ದಯಮಾಡಿ ನೀವೆಲ್ಲರೂ ಎದ್ದು ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಬಿಟ್ರೆ ವಿ ವಿಲ್ ವೆರಿ ಹ್ಯಾಪಿ. ಗ್ರೇಟ್ ಶೋ, ಗ್ರೇಟ್ ಶೋ. ಸದ್ಗುರುಗಳು ನಮ್ಮ ನಾಗರಾಜ್ಗೆ ನಮ್ಮ ಮಾಲಾರ್ಪಣೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಡಾಕ್ಟರ್ ಮಂಜುನಾಥ್, ಅರ್ಜುನ್ ಕುಮಾರ್, ಗುರುಪ್ರಸನ್ನ, ಗಿರಿಧರ ಉಡುಪ. ನಮ್ಮ ಸತ್ಯಸಾಯಿ ಬಾಬಾ ಅವರು ಯಾವಾಗಲೂ ಹೇಳ್ತಾ ಇದ್ರು, ಸಂಗೀತ ಸಾಹಿತ್ಯ ಶಾಸ್ತ್ರೀಯ ವಿದ್ಯೆల ధీశక్తి చూపిన దివ్య భూమి చిత్ర కళలతోడ చిత్రమయున్నట్టి భరత భూమి అంది జనను ముంది భరతమాత ధర్మ భాగ్యంబు కాపాడుట బాధ్యత అంతయు మీదే భక్తులారా. ತಸ್ ಬಾಬಾ ಅವರು ಹೇಳಿದ್ದವರು ಬಾಬಾ ಯೂಸ್ ಟು ಸೇ, ಯು ಹ್ಯಾವ್ ಬಿನ್ privileged to be born in a country like India.
which is so very ornated with Sangeeta, Sahitya, Shastriya Vidya, Chitrakala, and the responsibility of protecting this culture of India lies on your shoulders, my dear devotees, my dear students. This is what was the message. And today, I'm so happy, I'm so thrilled to be here in a beautiful environment where music is worshipped, music is nurtured, music is protected, propagated by Vidwan Padmanabha Garu. And I'm really thrilled to be here today. First and foremost, I must convey our collective gratitude to him for what he is doing for decades in the service of Vadiraja Swami in terms of Sangeeta Seva and Sangeeta Poshana, Nada Poshana for so many children, so many Rasikas, so many Bhaktas of music. He has been a guiding light, a hope, an inspiration, and that is the biggest service that he is doing not just to the world of music but to Mother India herself, because our India, Bharata is the name, and we say Bhava, Raga, Tala. You put together, that is Bharata. So any Indian who does not have knowledge of Bhava, Raga, Tala is not an Indian. By Aadhaar card, by election ID, by PAN card, you don't become Indian. Unless you appreciate this Indian music, the classical music, which has its root in devotion to God, Bhava. Raga Tala follows, but all Indian music is devotional music. It is to please God alone that people sang, not to please each other, not to please the audience. It's only to please God. And today, the way they played all of them, I think I have heard them before also, but I felt today was one of the best of their performances. Best performance. Their interpretation of ragas, especially Kapi Raga, made us forget the world. And so many times I went into a state of trance, unaware where I am sitting, what is going on, who is around me. That music took me to that state of ultimate fulfillment. It was so beautiful. Nada Brahma is not said just like that. With that nada, with that sound, one can reach that state of Brahman, is what they proved today by just playing one raga so beautifully, and so many interpretations. It was wonderful. I think this was one of their best renditions at which I have heard, and I'm sure Padmanabha Garu will be agreeing with me that they have done something superlative today, something different it was. And of course, the three dangerous the trio. I did not understand when you said they are dangerous, but now we understand. They came towards the end with all their glory, but they left us all mesmerized with the beats and the rhythm and the patterns. It's a great inspiration. There are some students of our university who are pursuing music. They are also here, and I think they are privileged and blessed to be here in this wonderful place, in the Sannidhi of Vadiraja Swami, in the Sannidhi of Padmanabha Garu, and in the Sannidhi of great musicians, Nagaraj, Manjunath, and all the others who have participated. It was a wonderful afternoon, and we will remember this for a long, long time in our lives. And once more, I want to convey our collective gratitude and remind everyone that we are Indians, and our biggest opportunity and privilege is to have been born in India, and to protect Indian culture, Indian spirituality, Indian music is our greatest responsibility, and that's how we will be able to serve our country better. We are committed to promoting, propagating, protecting, nurturing Indian classical music, and we will find more and more opportunities to work with Padmanabha Garu and all the musicians who are here in further developing all the works. And we are always there as a support for you. As a university, even as the trust, we are always there to support you for all that you are doing and planning to do. And so also for all of you. Once again, I want to convey our gratitude and convey plenty of blessings to this wonderful audience, as well as to all the organizers for this wonderful day. Chala santosham.
ನಿಜವಾಗ್ಲೂ ನಾವು ಸಾರ್ಥಕವಾದಂತಹ ದಿನವನ್ನು ಕಳೆದಿದ್ದೀವಿ ಇವತ್ತು. ಸದ್ಗುರುವ್ರು ಹೇಳಿಬಿಟ್ರು, ಯೂನಿವರ್ಸಿಟಿಯಿಂದ ಟ್ರಸ್ಟಿಂದ ಏನು ಬೇಕಾದ್ರೂ ನಿಮಗೋಸ್ಕರ ಮಾಡ್ತೀವಿ ಅಂತ. ನಮ್ಗೆ ಇನ್ನೇನು ಬೇಡ, ಆವಾಗವಾಗ ಅಲ್ಲಿ ಕರೆಸ್ಕೋತಾ ಇರಿ ಸಾಕು. ನಮಗೆ ನೀವು ಹೇಳಿದ್ರೆ ನಾವು ಬಂದುಬಿಡ್ತೀವಿ ಅಷ್ಟೇ. ಬಿಕಾಸ್ ದಟ್ ಎನ್ವಿರ್ಮೆಂಟ್ ಇಟ್ಸ್ ಇಸ್ ಸೋ ಗುಡ್. ನಾವೆಲ್ಲ ಒಂದು ಸಾರಿ ಇಲ್ಲಿ ಹೋಗೋಣ, ಅಲ್ಲಿ ಹೋಗಿ ಹಾಡೋಣ ಅಂಥೇಳಿ ಸದ್ಗುರುಗಳು ಇವತ್ತು ಇಷ್ಟು ದೂರ ಬಂದು ನಮ್ಮ ಜೊತೇಲಿ ಇದ್ದು ಇಷ್ಟೊತ್ತಿದ್ದು ಸಂಗೀತ ಕೇಳಿ. ಸಾಮಾನ್ಯವಾಗಿ ಯಾವ ಗುರುಗಳು ಸಂಗೀತ ಕೇಳಲ್ಲ, ಪಾದ ಪೂಜೆ ಆದ ತಕ್ಷಣ ಹೊರಟೋಗ್ತಾರೆ. ಆದರೆ ನಮ್ಮ ಗುರುಗಳು ಸಂಪೂರ್ಣವಾಗಿ ಸಂಗೀತ ಕೇಳಿ ನಮಗೆ ಆಶೀರ್ವಾದ ಮಾಡಿ ಊಟ ಮಾಡಿ ಅದು ದಟ್ ಇಸ್ ಆಲ್ಸೋ ಗ್ರೇಟ್. ಅದು ನಮ್ಮ ಜೊತೆ ಊಟ ಮಾಡ್ತಾರೆ, ದಟ್ ಇಸ್ ಆಲ್ಸೋ ಗ್ರೇಟ್. ಹಾಗಾಗಿ ಇವತ್ತು ನಾವು ಅನಂತ ಕೃತಜ್ಞತೆಗಳನ್ನು ಅವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಇದು ಪ್ರಸಾದ ಇದೆ. ಆಗಲೇ ಒಂದು ಪ್ರಸಾದ ಕೊಟ್ಟಿದ್ದಾರೆ, ಎರಡನೇ ಪ್ರಸಾದ ಸಿಕ್ಕಿದ್ದು ನನಗೆ. ಮೊಟ್ಟ ಮೊದಲೇ ಬಾರಿಗೆ ಮುದ್ದೇನಹಳ್ಳಿಗೆ ಹೋದಾಗ ಭಗವಾನ್ ಸತ್ಯಸಾಯಿ ಬಾಬಾ ಅವ್ರ ಮುಂದೆ ನಮ್ಮ ಕಚೇರಿ ಸುಮಾರು 15-20 ವರ್ಷಗಳ ಮುಂಚೆ 3 ಸರಿ ಬೇರೆ ಬೇರೆ ವಿಭಿನ್ನ ಸಂದರ್ಭಗಳಲ್ಲಿ ಏರ್ಪಾಡಾಗಿತ್ತು. ಅವ್ರ ಮುಂದೆ ನುಡಿಸ್ಬೇಕು ಅಂತ ಬಹಳ ಆಕಾಂಕ್ಷೆ ನಮ್ಮೆಲ್ಲರಿಗೂ ಇತ್ತು. ನಾನು ನಾಗಣ್ಣ ನಮ್ಮ ತಂದೆ ಅಲ್ಲಿಗೆ ಹೋಗೋದಕ್ಕೆ ಏನೇನೋ ಅಡಚಣೆ ಆಗೋಗಿತ್ತು, ನಾವು ಹೋಗೋಕ್ಕಾಗಲಿಲ್ಲ. ಒಂದ್ಸರಿ ಇನ್ನೇನೋ ತೊಂದರೆ, ಆರೋಗ್ಯ ತೊಂದರೆ, ಇನ್ನೊಂದ್ಸರಿ ದಿಢೀರಂತ ನಮ್ಮ ಯಾವುದೋ ಅಮೇರಿಕಕ್ಕೆ ಹೋಗಬೇಕಾಯಿತು, ಏನೇನೋ ತೊಂದರೆ, ಆಮೇಲೆ ಹೋಗೋಕ್ಕೆ ಆಗಲಿಲ್ಲ. ಅದು ಹಾಗೆ ನಿಂತ್ಕೊಂಡೋಯ್ತು. ಅದು ಹಾಗೆ ಅವರ ಆಗಿನ ಅವತಾರದಲ್ಲಿ ಅವ್ರ ಮುಂದೆ ನುಡಿಸೋದಕ್ಕೆ ನಮ್ಗೆ ಅವಕಾಶ ಸಿಕ್ಕಿರಲಿಲ್ಲ. ಹೀಗಾಗೋಯ್ತಲ್ಲ ಅಂತೆಲ್ಲ ಸುಮ್ಮನೆ ಬಹಳ ವ್ಯತ್ಯೆ ಒಳಗಡೆನೇ ಇತ್ತು. ಸುಮ್ಮನೆ ಇನ್ನೇನು ಮಾಡೋದು, ಅವರ ಫೋಟೋ ಎಲ್ಲ ಅವರಂಥ ಒಂದು ವರ್ಚಸ್ಸಿನ ಶಕ್ತಿ ಮುಂದೆ ನುಡ್ಸೋಕ್ಕಾಗಿಲ್ವಲ್ಲ ಅಂತ ಅಂದ್ಕೊಳ್ತಾ ಇದ್ವಿ. ಅದು ಕಳೆದು ಎಷ್ಟೋ ವರ್ಷಗಳು ಕಳೆದು ಹೋಯಿತು. ಮುದ್ದೇನಹಳ್ಳಿನಲ್ಲಿ ಈಗ ನಡೆದಿರ್ತಕ್ಕಂಥ ಆ ದೊಡ್ಡ ದೊಡ್ಡ ವಿಶೇಷಣ ಚಮತ್ಕಾರಗಳು, ಆ ದೊಡ್ಡ ಆ ಶಕ್ತಿಯ ಬಗ್ಗೆ ನಾವು ಎಲ್ಲ 108,000 ಕೇಳ್ಕೊಂಡಿದ್ವಿ. ಅದನ್ನು ಅಲ್ಲಿ ಪರಮಪೂಜ್ಯ ಸ್ವಾಮಿಯವರ ಮುಂದೆ ನುಡಿಸೋದಕ್ಕೆ ಅವಕಾಶ ಕಳೆದ ವರ್ಷ ಸಿಕ್ತು. ನಾನು ನಾಗಣ್ಣ ಇಬ್ಬರು ಹೋದ್ವಿ. ಸರಿ, ಕಚೇರಿ ಇದೇ ಥರ ಆಯಿತು. ನಾವು ಎಲ್ಲ ಸ್ವಾಮಿಗಳ ಬಗ್ಗೆ ನಮಗೂ ಗೌರವ ಇದೆ, ಎಲ್ರಿಗೂ ಗೌರವ ಇರುತ್ತೆ, ಅಷ್ಟೇ ನಮಗೆ ಗೊತ್ತಿರುತ್ತೆ. 108,000 ವಿಚಾರಗಳನ್ನು ಕೇಳಿರ್ತೀವಿ, ಅದ್ರ ಬಗ್ಗೆ ನಾವು ವೈಯಕ್ತಿಕವಾಗಿ ನೋಡೋದು ಹೊರತು ನಮಗೆ ಗೊತ್ತಾಗೋದಿಲ್ವಲ್ಲ. ಭಗವಾನ್ ಸತ್ಯಸಾಯಿ ಬಾಬಾ ಅವರ ಮುಂದುವರಿದ ಅವತಾರ ಪುರುಷರು ಅಂತಲೇ ಮಧುಸೂದನ್ ಸಾಯಿ ಸ್ವಾಮಿಗಳನ್ನ ಎಲ್ಲರೂ ನಂಬ್ಕೊಂಡಿದ್ದಾರೆ. ಆಗ ಅಷ್ಟು ಚಮತ್ಕಾರಗಳು ಹಾಗೇ ನಡ್ಕೊಂಡು ಬಂದಿದೆ. ಅವರ ಪ್ರೆಡಿಕ್ಷನ್ನು, ಅವರ ವರ್ಚಸ್ಸು, ಅವರ ಪ್ರಭಾವ, ಒಂದಲ್ಲ 100 ಸಾವಿರಾರು ಚಮತ್ಕಾರಗಳು, ಅದು ಎಲ್ಲವೂ ಅದು ದೊಡ್ಡ ವಿಚಾರ. ಅದ್ರ ಬಗ್ಗೆ 100 PhD ಮಾಡ್ಬೋದು. ನಾವು ಹೋಗಿ ನುಡಿಸಿದ್ವಿ. ಒಂದೊಂದು ರಾಗ, ಒಂದೊಂದು ಸಂಗತಿಯು ಅವರಿಗೆ ಗೊತ್ತು, ಎಲ್ಲ ರಾಗಗಳು ಗೊತ್ತು. ನಮ್ಮ ಕ್ಲಾಸಿಕಲ್ ಕರ್ನಾಟಕ ಆಗಲಿ, ಹಿಂದೂಸ್ತಾನಿ ಆಗಲಿ, ಎಲ್ಲ ರಾಗಗಳು ಬೇಕಾದ್ರೆ ತಿಳುವಳಿಕೆ ಇದೆ. ನಮಗೆ ಇಷ್ಟೊಂದು ಅದ್ಭುತವಾಗಿ ಸಂಗೀತನ ಅಂತ ನಾವು ವಿದ್ವಾಂಸರೆಲ್ಲರೂ ಎಲ್ಲಿ ಅಂದಾಗ ಎಲ್ಲಿ ತಲೆ ಅಲ್ಲಾಡಿಸ್ಬೇಕು ಅನ್ನೋದು ಒಂದು ಸಮಾಚಾರ ಇದೆ ಅಲ್ವಾ. ಯಾರೋ ಸುಮ್ಮನೆ ಕೂರಿಸ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಲೆ ಅಲ್ಲಾಡಿಸೋದ್ರೆ ಮೊದಲಿನ ಕೊಲ್ಲ ಕುರಿ ತಲೆ ಆಡಿಸೋಕೆ ಒಂದೊಂದು ಸಂಗತಿಯು ಗೊತ್ತು, ಒಂದೊಂದು ತಿಳುವಳಿಕೆ ಗೊತ್ತು, ಒಂದೊಂದು ರಾಗದ ಗೊತ್ತು. ನನಗೂ ನಾಗಣ್ಣಗೂ ಪರಮಾಶ್ಚರ್ಯ ಆಗೋಯ್ತು. ಸ್ಟೇಜ್ ಮೇಲೆ ಕೂತ್ಕೊಂಡು ಏನು ನಾಗಣ್ಣ ಅಂತ ನಾನು ಇನ್ನೇನು, ಅವನಿಗೂ ಸಂತೋಷ ಎಲ್ಲ ಮುಗಿದಾದ್ಮೇಲೆ ಅಷ್ಟು ಜನ ತುಂಬಿದ ಹಾಲು, ಅಲ್ಲಿ ನೀವು ಒಂದು ಸರಿ ಹೋಗಿ ನೋಡಬೇಕು. ಮ್ಯೂಸಿಕ್ ಅಲ್ಲಿ ಒಂದೊಂದು ಇಟ್ಟಿಗೆನೋಗೂ ಒಂದು ಸಂಗೀತ ಗೊತ್ತಿರುತ್ತೇನೋ, ಅಷ್ಟರ ಮಟ್ಟಿಗೆ ಸಂಗೀತದ ಒಂದು ವಿಶೇಷ ಅಲ್ಲಿದೆ. ಆಮೇಲೆ ಅಲ್ಲಿಂದ ಮುಗಿದು ಒಳಗಡೆ ಸ್ವಾಮೀಜಿಯವರು ಆಶೀರ್ವಾದ ತಗೊಳಕ್ಕೆ ಹೋದ ತಕ್ಷಣ ಸುಮಾರು ನಾನು ಬಾಲಕನಾಗಿದ್ದಾಗ ನಡೆದಂಥ ಸಂಪೂರ್ಣ ಸಮಾಚಾರಗಳು, ನಾವು ಇಲ್ಲಿ ಬರಬೇಕು ಅಂತ 3 ಸರಿ ಬರಬೇಕು ಅಂತ ಅಂದ್ಕೊಂಡಿದ್ದು, ಯಾವ ಕಾರಣಗಳಿಗೆ ನಾವು ಬರೋಕ್ಕೆ ಆಗಲಿಲ್ಲ ಸತ್ಯಸಾಯಿ ಬಾಬಾ ಅವ್ರನ್ನ ನೋಡೋದಕ್ಕೆ ಅನ್ನುವಂಥ ಅಷ್ಟೂ ಸಮಾಚಾರಗಳನ್ನು ಎಲ್ಲರ ಸಮ್ಮುಖದಲ್ಲಿ ನನಗೂ ಹೇಳಿದರು. ನಮಗೆ ದಿಗ್ಭ್ರಮೆ ಆಗೋದು, ಹಾರ್ಟ್ ಅಟ್ಯಾಕ್ ಆಗೋದಂದ್ರೆ ಡಾಕ್ಟರ್. ಯಾವುದೋ ಒಂದು ವಿಚಾರ ನಮಗಷ್ಟೇ ಗೊತ್ತಿರುವಂಥದ್ದು ಅಷ್ಟು ಸಂಪೂರ್ಣವಾಗಿ ಹೇಳಿದ್ರು. ನಮಗೆ ಇದಕ್ಕೆ ಹೇಗೆ ನಾವು ರಿಯಾಕ್ಟ್ ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಆಮೇಲೆ ಹೇಳಿದ್ರು, ನಾವು ನಿಮ್ಗೆ ಆಗಲಿಲ್ಲ, ಅದರಿಂದ ಈಗ ಕರೆಸ್ಕೊತಾ ಇದ್ದೀನಿ ಅಂತ ಅನ್ನೋದನ್ನು ಕೇಳಿ ನಮಗೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಅದಾದಮೇಲಿಂದ ಅವರ ಮೇಲೆ ಅವರಷ್ಟೇ ಅಲ್ಲ, ಅವರು ಸನಾತನ ಧರ್ಮಕ್ಕೆ
ಸಂಗೀತಕ್ಕೆ, ವೇದಗಳಿಗೆ, ಹೋಮ ಹವನ, ನಮ್ಮ ಸಂಪೂರ್ಣ ವಿಚಾರ, ನಮ್ಮ ಸಂಸ್ಕಾರ, ಭಾರತೀಯ ಭಾಷೆಗಳು, ಸಂಸ್ಕೃತಿ, ಸಾಂಸ್ಕ್ರಿಟು, ಫ್ರೀ ಮೆಡಿಕಲ್ಲು, ಇದು ಸಾವಿರಾರು ಜನಗಳಿಗೆ, ಬಡವ ಮಕ್ಕಳುಗಳು, ಅನಾಥ ಮಕ್ಕಳಿಗೆ ಅವ್ರು ಕೊಡ್ತಿರ್ತಕ್ಕಂಥ ಸೇವೆ, ಎಷ್ಟೆಷ್ಟೊಂದು ಬ್ರಾಂಚ್ನಲ್ಲಿ ಪ್ರತಿಯೊಂದು ವಿಚಾರಗಳು ಅವ್ರಿಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ದಾರೆ ಅಂತಂದರೆ ಅದನ್ನು ಒಮ್ಮೆ ನೀವೆಲ್ಲ ಹೋಗಿ ನೋಡಲೇಬೇಕಾದಂಥ ಒಂದು ವಿಚಾರ. ನಾವು ಅದು ನಮಗೆ ನೋಡಿ ಅಷ್ಟು ಸಂತೋಷ ಆಗಿ, ಆಮೇಲೆ ಎಲ್ಲ ವಿದ್ವಾಂಸರೆಲ್ಲ ಬಂದರು, ಆಮೇಲೆ RKP ಅವರು ಬಂದರು, ಅವರು ನೋಡಿ ಅವ್ರಿಗೂ ಇದು ಸಂತೋಷ ಅನ್ನೋಕ್ಕಿಂತ ಫಸ್ಟ್ ಗಾಬರಿಯಾಗಿ ಹೋಗುತ್ತೆ, ಆಮೇಲೆ ಸಂತೋಷ ಆಗುತ್ತೆ. ಅಷ್ಟರ ಮಟ್ಟಿಗೆ ದೊಡ್ಡದಾಗಿ ಇರುವಂಥ ಇದು. ಅವರು ಇಷ್ಟು ಶಾರ್ಟ್ ಟೈಮ್ನಲ್ಲಿ ಯಾವುದೇ ನಾವು ದೊಡ್ಡದಾಗಿ ಪ್ರಿಪರೇಷನ್ ಮಾಡಿಕೊಳ್ಳದೆ ಬಂದು ಎಲ್ಲಾದರೂ ಬಂದಿದ್ದಾರೆ ಅಂತಂದರೆ ಪ್ರಾಯಶಃ ಇದೇ ಮೊದಲನೇ ಬಾರಿಗೆ ಬಂದಿರ್ಬೋದು ಅಂತ ದೊಡ್ಡ ಮಹಾಮಹಿಮರು. ನಿಮಗೆ ಈ ಸದ್ಯದಲ್ಲೇ ಅದು ನಮ್ಮ ರಾಷ್ಟ್ರದ ಅತ್ಯುನ್ನತ ಒಂದು ಶೈಕ್ಷಣಿಕ, ದಾರ್ಶನಿಕ, ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕೇಂದ್ರ ಈಗಾಗಲೇ ದೊಡ್ಡದಾಗಿ ಬೆಳ್ಕೊಂಡು ಹೊರಟೋಗಿದೆ. ಇನ್ನು ದೊಡ್ಡದಾಗಿ ಬೆಳೆಯೋದ್ರಲ್ಲಿ ಒಂದಿಷ್ಟು ಸಂದೇಹವೇ ಇಲ್ಲ ಅಂತ ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ಬೋದೆ. ದೊಡ್ಡ ದೊಡ್ಡ ವಿದ್ವಾಂಸರು ಎಲ್ಲರೂ ಆಶ್ಚರ್ಯಪಡುವಷ್ಟರ ಮಟ್ಟಕ್ಕೆ ಸಂಗೀತದ ಮೇಲೆ ಅವರಿಗೆ ಗೌರವ. ನಾನೇ ವೈಯಕ್ತಿಕವಾಗಿ ನಾನು ಲಾಸ್ಟ್ ಇಯರ್ ಹೋದಾಗ RKP ಸರ್ ನಮ್ಮ ಪಕ್ಕದ ಗೆಸ್ಟ್ ಹೌಸ್ನಲ್ಲಿ ಉತ್ತರಾಖಂಡ್ನ ಗವರ್ನರು, ಅಲ್ಲಿ ಇನ್ಯಾರು CM ಎಲ್ಲರೂ ಒಟ್ಟಿಗೆ ಇದ್ವಿ. ಬಟ್ ಅವರು ಬೇರೆ ಎಲ್ಲರಿಗಿಂತಲೂ ಸಂಗೀತದ ಬಗ್ಗೆ ಆ ಸ್ವಾಮಿಗೆ ಎಷ್ಟು ಆಸ್ತೆ, ಗೌರವ, ಪ್ರೀತಿ, ಕಾಳಜಿ ಅಂತಂದರೆ ಅದು ಅವರ ಹೃದಯಕ್ಕೆ ಹತ್ತಿರವಾಗಿರುವಂಥದ್ದು. ಹಾಗಾಗಿ ಇವತ್ತು ಅವ್ರು ಬಂದಿರೋದು ತುಂಬ ನಮ್ಮೆಲ್ಲರಿಗೂ ಸೌಭಾಗ್ಯ ಅಂತ ಹೇಳ್ತಾ, ನಾವೆಲ್ಲರೂ ಸರಿ ದೊಡ್ಡದಾದ ಯೋಜನೆಗಳನ್ನು ಅಲ್ಲಿ ಹಾಕ್ಕೊಂಡಿದ್ದೀವಿ. ಆ ಯೂನಿವರ್ಸಿಟಿ ತುಂಬ ದೊಡ್ಡ ಕೆಲಸ ಮಾಡ್ತಾ ಇದೆ. ಸಂಗೀತಕ್ಕೋಸ್ಕರವಾಗಿ ಡಿಪಾರ್ಟ್ಮೆಂಟನ್ನು ಓಪನ್ ಮಾಡಿ ಅದರಲ್ಲಿ ನುರಿತ ಎಲ್ಲ ಉಪನ್ಯಾಸಕರೆಲ್ಲರನ್ನು ಸೇರಿಸಿಕೊಂಡು ದೊಡ್ಡದಾಗಿ ಒಟ್ಟಿನಲ್ಲಿ ಸ್ವಾಮಿಗೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು, ನಮ್ಮ ಧರ್ಮ ಇವುಗಳನ್ನು ಉಚ್ಛ್ರಾಯ ಸ್ಥಿತಿಗೆ ತಗೊಂಡು ಹೋಗಲೇಬೇಕು ಅನ್ನತಕ್ಕಂಥದ್ದು ಪರಮ ಪೂಜ್ಯರ ದೊಡ್ಡದಾದಂಥ ಸಂಕಲ್ಪ, ಆಸೆ, ಪ್ರೀತಿ, ವಿಶ್ವಾಸ. ಅದಕ್ಕೆ ಸರಿಯಾಗಿ ಇವತ್ತು ನಮ್ಮ ಸತ್ಯಸಾಯಿ ಯೂನಿವರ್ಸಿಟಿಯ ಚಾನ್ಸಲರು ನರಸಿಂಹಮೂರ್ತಿ ಸಾರು, ನೀವು ಅವರು ಒಂದು ಸಾರಿ ಮಾತಾಡೋದನ್ನು ನೀವು ನೋಡಿದ್ರೆ ನಿಮಗೆ ಪರಮಾಶ್ಚರ್ಯ ಆಗುತ್ತೆ. ಅವ್ರನ್ನ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಎಲ್ಲರೂ ಪ್ರಪಂಚಕ್ಕೆ ಅರಿಯುತ್ತೆ. ಅಷ್ಟು ಸರಳರು. ಹಾಗಾಗಿ ಇವರಿಬ್ಬರು ಬಂದಿರೋದು ನಮ್ಮೆಲ್ಲರಿಗೂ ದೊಡ್ಡ ಗೌರವ ಅಂತ ಹೇಳ್ತಾ ಐ ಟೇಕ್ ದಿಸ್ ಆಪರ್ಚುನಿಟಿ ಸ್ವಾಮಿ CN ಚಾನಲ್ಲು ನಾನು ಇದುವರೆಗೆ ನೋಡಿರಲಿಲ್ಲ ಅಥವಾ ಕೇಳಿರಲಿಲ್ಲ. ಇವತ್ತು ನೋಡಿದ ಮೇಲೆ ಅಥವಾ ಕೇಳಿದ ಮೇಲೆ, ಇವತ್ತು ನಾನು ಭಾಗವಹಿಸಿದ ಮೇಲೆ ನಾನು CN ಈ ಫ್ಯಾಮಿಲಿ ನಾನು ಒಬ್ಬ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟು ನನಗೆ ಪ್ರೀತಿ ಬಂದಿದೆ, ಆತ್ಮೀಯತೆ ಇದೆ, ಅಷ್ಟು ಸಂತೋಷ ಆಗುತ್ತೆ. ಈಗ ಬೇಕಾದಷ್ಟು ಚಾನಲ್ಗಳು ಬಂದುಬಿಟ್ಟಿವೆ, ಬೇಕಾದಷ್ಟು ವಾಹಿನಿಗಳಿವೆ. ಯಾರು ನೀವು ಕೊಟ್ಟಿರುವಂತಹ ಶಾಸ್ತ್ರೀಯ ಸಂಗೀತಕ್ಕೆ ಕೊಟ್ಟಿರುವಂಥ ಮನ್ನಣೆ ಮತ್ತು ಅದು ಕೊಟ್ಟಿರುವಂಥ ಮಟ್ಟವನ್ನು ಯಾರೂ ಕೊಟ್ಟಿಲ್ಲ. ನೀವು ಮಾಡ್ತಾ ಇರೋದು ತುಂಬ ಇದು ಜವಾಬ್ದಾರಿಯಾದ ಕೆಲಸ ಮತ್ತು ದೇಶದಲ್ಲಿ ಒಳ್ಳೆಯ ಪ್ರಜ್ಞೆಯನ್ನು ಮೂಡಿಸುವಂತಹ ಕೆಲಸ ನೀವು ಮಾಡ್ತಾ ಇರೋದು. ಯುವಕರಿಗೆ ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾವತ್ತು ಅರಿವು ಬರುತ್ತೆ ಆವತ್ತು ರಾಮರಾಜ್ಯ ಆಗುತ್ತೆ ಅಂತ ನನ್ನ ದೃಷ್ಟಿ. ಹಾಗಾಗಿ ನೀವು ಈಗ ಇಡೀ ದೇಶದಲ್ಲಿ ಒಂದು ಸಂಚಲನ ಉಂಟು ಮಾಡಿದ್ದೀರಿ. ಶಾಸ್ತ್ರೀಯತೆ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡು ಇಷ್ಟು ಚೆನ್ನಾಗಿ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ. ಹೀಗೆ ಮುಂದುವರಿಸಿ. ನಮ್ಮಿಂದ ಏನು ಸಾಧ್ಯವೋ ಕಲಾವಿದರಾಗಿ ನಾವು ಏನು ಮಾಡೋಕ್ಕೆ ಸಾಧ್ಯವೋ ಅದನ್ನು ಖಂಡಿತ ನಿಮಗೆ ನೆರವು ಕೊಡ್ತೀವಿ ನಾವು. ಹೀಗೆ ನಿಮ್ಮ ಕೆಲಸ, ಈ ನಿಮ್ಮ ಕೈಂಕರ್ಯ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ CN ವಾಹಿನಿಗೆ ನಾನು ಶುಭಾಶಯಗಳನ್ನ ಹೇಳ್ತೀನಿ. ಪ್ರಭುವಾದಿರಾಜ ಶ್ರೀಕೃಷ್ಣಾರ್ಪಣಮಸ್ತು.